ಕಂದಾಯ ಅಧಿಕಾರಿಯ ಖಾಸಗಿ ದಂಧೆ. ಬಿಡಬ್ಲ್ಯೂಎಸ್ಎಸ್ಬಿಗೆ ಲಕ್ಷ ವಂಚಿಸಿದ ಶಶಿಕಾಂತ್ ಬೆಳ್ಳೂರು. ಕಂದಾಯ ಅಧಿಕಾರಿಯ ಖಾಸಗಿ ದಂಧೆ ನೋಡಿ. ಬಿಡಬ್ಲ್ಯೂಎಸ್ಎಸ್ಬಿಗೆ ಲಕ್ಷ ವಂಚಿಸಿದ ಶಶಿಕಾಂತ್ ಬೆಳ್ಳೂರು. ಕಂದಾಯ ಅಧಿಕಾರಿ ಶಶಿಕಾಂತ್ರಿಂದ ವಂಚನೆ. ಬೆಂಗಳೂರಿನ ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸ್ನೆಸ್. ವಾಟರ್ ಟ್ಯಾಂಕ್ ಬಿಸ್ನೆಸ್ ಆರಂಭಿಸಿರೋ ಅಧಿಕಾರಿ ಗೃಹ ಬಳಕೆಯ ಬೋರ್ವೆಲ್ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ. ಬೇರೆಯವರಿಗೆ ಬುದ್ಧಿ ಹೇಳಬೇಕಾಗಿರುವಂತ ಅಧಿಕಾರಿ ಕೊಳವೆ ಬಾವಿ ಕೊರೆಸಿ ಅಧಿಕ ಮೊತ್ತಕ್ಕೆ ನೀರು ಸರಬರಾಜು. ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರು ಸರಬರಾಜು. ಒಂದು ಟ್ಯಾಂಕಿಗೆ 800-500 ರೂಪಾಯಿ ವಸೂಲಿ. ಬಿಡಬ್ಲ್ಯೂಎಸ್ಎಸ್ಬಿಗೆ ಮಾಹಿತಿ ಕೊಡದೆ ನೀರು ಮಾರಾಟ. ಫೋನ್ ಪೇ ಮೂಲಕ ಹಣ ಪಡೆದು ರಶೀದಿ ಕೊಡಲ್ಲ. ತಿಂಗಳಿಗೆ 70,000ವರೆಗೆ ಅಕ್ರಮ ಆದಾಯ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ಹೆಸರು ದುರುಪಯೋಗ. ಬೆಂಗಳೂರು ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ದೂರು. ಬಿಡಬ್ಲ್ಯೂಎಸ್ಎಸ್ಬಿಗೆ ಲಕ್ಷ ವಂಚಿಸಿದ್ದಾರೆ ಶಶಿಕಾಂತ್ ಬೆಳ್ಳೂರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಬೆಂಗಳೂರಿನ ನೀರಿನ ಅಭಾವವನ್ನ ಈತ ಬಂಡವಾಳ ಮಾಡಿಕೊಂಡು ಈ ರೀತಿಯಾಗಿ ವ್ಯವಸ್ಥಿತ ಅಕ್ರಮ ದಂಧೆಗಿಳಿದಿದ್ದಾರೆ. ಬೇರೆಯವರಿಗೆ ಬುದ್ಧಿ ಹೇಳಬೇಕಾದಂತ ಅಧಿಕಾರಿಯ ಅಡ್ಡದಾರಿ ಹಿಡಿದ್ರೆ ಹೇಗೆ ಅಂತ. ಗುಡ್ ಮಾರ್ನಿಂಗ್. ಏನಂತಂದ್ರೆ ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿಯ ವಿರುದ್ಧ ಈಗ ದೊಡ್ಡ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಏನಂತಂದ್ರೆ ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇರುವಂತಹ ಶಶಿಕಾಂತ್ ಬೆಳ್ಳೂರು ಎಂಬ ಅಧಿಕಾರಿ ಅದು ಸರ್ಕಾರಿ ಸೇವೆ ಇದ್ದು ಕೂಡ ಖಾಸಗಿ ವಾಟರ್ ಟ್ಯಾಂಕ್ ನಲ್ಲಿ ವ್ಯವಹಾರ ನಡೆಸ್ತಾ ಇದೆ ಅಂತ ಕೂಡ ಈಗಾಗಲೇ ದಾಖಲಾಗಿದೆ. ವಸತಿ ಉದ್ದೇಶಕ್ಕಾಗಿ ಕೊರೆಸಿದಂತ ಆ ಒಂದು ಬೋರ್ವೆಲ್ ಇತ್ತಲ್ಲ, ರೆಸಿಡೆನ್ಷಿಯಲ್ ಸಂಬಂಧಪಟ್ಟ ಕೊರೆಸಿದ್ರು ಬೋರ್ವೆಲ್ ನೀರನ್ನ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿ ಲಕ್ಷಾಂತರ ರೂಪಾಯಿಯನ್ನ ವ್ಯವಹಾರ ನಡೆಸ್ತಾ ಇರುವಂತ ಆರೋಪ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಇದು ಶಶಿಕಾಂತ್ ಬೆಳ್ಳೂರು ಅವರು ವಾಟರ್ ಸಪ್ಲೈ ಹೆಸರಲ್ಲಿ ಸರಬರಾಜು ಹೆಸರಲ್ಲಿ ಒಂದು ಟ್ಯಾಂಕ್ಗೆ 500-800 ಪಡ್ಕೊಳ್ತಾ ಇದ್ದ ಅಂತ ಬರ್ತಾ ಇರುವಂತದ್ದು. ಬಿಡಬ್ಲ್ಯೂಎಸ್ಎಸ್ಬಿ ಯಾವುದೇ ಮಾಹಿತಿಯನ್ನು ನೀಡದೆ ಮಾರಾಟ ಮಾಡ್ತಾ ಇದ್ದನ್ನು ಕೂಡ ಆರೋಪ ಕೇಳಿ ಬಂದ್ರು. ಇನ್ನು ಗೃಹ ಬಳಕೆಗೆ ನಿರ್ಮಿಸಲಾಗಿರ್ತಕ್ಕಂಥ ಆ ಒಂದು ಬೋರ್ವೆಲ್ ನಲ್ಲಿ ಒಂದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗಾಳಿಗೆ ಉಲ್ಲಂಘನೆ ಮಾಡಿ ಈಗಾಗಲೇ ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಸರ್ಕಾರಿ ನೌಕರಿಗೆ ಒಂದು ಅನ್ವಯವಾಗುತ್ತೆ, ಒಂದು ರೂಲ್ಸ್ ಅನ್ವಯ ಆಗುತ್ತೆ. ಯಾಕಂದ್ರೆ ಅದು ಸಿಸಿಎ ನಿಯಮಾವಳಿ ಅದನ್ನು ಎಲ್ಲವನ್ನೂ ಗಾಳಿಗೆ ಸೇರಿ ಕಸವನ್ನಾಗಿ ಮಾಡಿ ವ್ಯವಹಾರ ನಡೆಸ್ತಾ ಇದ್ದ ಅಂತ ಕೇಳಿ ಬರ್ತಿತ್ತು. ಏನು ಈತ ಇದ್ದಲ್ಲ, ಈ ಫೋನ್ ಪೇ ಮೂಲಕವಾಗಿ ಪಡ್ಕೊಂಡಂತಹ ಒಂದು ಅಧಿಕೃತ ರೆಸಿಪ್ಟ್ ಕೂಡ ಇವಾಗ ವ್ಯವಹಾರಕ್ಕೆ ಇದಕ್ಕೆ ಎಲ್ಲವೂ ಕೂಡ ಈಗಾಗಲೇ ದಾಖಲಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಗಂಭೀರ ಆರೋಪ ಏನಂತಂದ್ರೆ ಒಂದು ಸರ್ಕಾರಿ ಅಧಿಕಾರಿಯಾಗಿ A083655 ಸಂಖ್ಯೆ ಒಂದು ವಾಹನ ಮೂಲಕ ನಿರಂತರವಾಗಿ ವಾಟರ್ ಸಪ್ಲೈ ಮಾಡ್ತಾ ಇದ್ದ ಈಗ. ಅಂದ್ರೆ ತಿಂಗಳಿಗೆ 40,000-70,000 ಅಕ್ರಮವಾಗಿ ಆದಾಯನ ಗಳಿಸ್ತಾ ಇದ್ದ ಅಂತ ಸದ್ಯಕ್ಕೆ ಬಂದ್ರು. ಇನ್ನು ಸದ್ಯ ಈಗ ದೂರದ ಆಗಿರೋದು ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಇನ್ನಷ್ಟು ಏನೇನಿತ್ತು ಅನ್ನೋದು ಎಲ್ಲವೂ ಕೂಡ ಈಗಾಗಲೇ ಆಗ್ತಿರ್ಬೇಕಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ.